ವಿಡಾ ಮುಯರ್ಚಿ. ಈ ಒಂದು ಸಿನಿಮಾನ ಈಗ ತಾನೇ ನೋಡ್ಕೊಂಬಂದೆ, ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಒಂದು ಸಿನಿಮಾನ ಡೈರೆಕ್ಟ್ ಮಾಡಿದ್ದು ಮುಗೀಜ್ ತಿರುಮನಿ ಅನ್ನೋರು. ಈ ಒಂದು ಸಿನಿಮಾದಲ್ಲಿನ ಕಲಾವಿದರ ವಿಷಯಕ್ಕೆ ಬಂದರೆ ಅಜಿತ್ ಕುಮಾರ್, ತ್ರಿಷಾ ಕೃಷ್ಣನ್, ಅರ್ಜುನ್ ಸರ್ಜಾ, ರಜಿನಾ ಮುಂತಾದವರು ಪ್ರಮುಖ ಪಾತ್ರದಲ್ಲಿ ಈ ಒಂದು ಸಿನಿಮಾದಲ್ಲಿ ನಟಿಸಿದ್ದಾರೆ ಅಂತಲೇ ಹೇಳ್ಬೋದು. ಈ ಒಂದು ಸಿನಿಮಾದ ಕತೆ ವಿಷಯಕ್ಕೆ ಬಂದರೆ ಅರ್ಜುನ್ ಅಂದರೆ ಅಜಿತ್ ಒಂದು ಫೇಮಸ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಅವರ ಮತ್ತು ಕಾಯಲ್ ಅಂದರೆ ತ್ರಿಷಾ ನಡುವಿನ ಭೇಟಿಯು ಪ್ರೀತಿಯಲ್ಲಿ ಬೀಳುತ್ತೆ. ನಂತರ ಅವರಿಬ್ಬರು ಮದುವೆ ಆಗ್ತಾರೆ. ಆದರೆ ಕಾಯಲ್ಗೆ ಇನ್ನೊಬ್ಬರ ಮೇಲೆ ಕ್ರಶ್ ಆಗುತ್ತೆ. ಆಗ ಅವಳು ಅರ್ಜುನ್ಗೆ ವಿಚ್ಛೇದನ ಅಂದರೆ ಡೈವರ್ಸ್ ಕೊಡೋಕ್ಕೆ ಡಿಸೈಡ್ ಮಾಡ್ತಾಳೆ. ಆಮೇಲೆ ಅವರಿಬ್ಬರು ಒಂದು ಕೊನೆ ಪ್ರವಾಸ ಅಂದರೆ ಲಾಸ್ಟ್ ಡ್ರೈವಿಂಗ್ ಹೋಗ್ತಾರೆ. ಸೊ ಆದರೆ ಆ ಪ್ರವಾಸದಲ್ಲಿ ಕಾಯಲ್ ಕಾಣೆ ಆಗ್ತಾಳೆ. ನಂತರ ಅರ್ಜುನ ಅವಳನ್ನು ಹೇಗೆ ಹುಡುಕ್ತಾನೆ ಅನ್ನೋದೇ ಈ ಒಂದು ಸಿನಿಮಾದ ಕತೆ. ಈ ಒಂದು ಸಿನಿಮಾದ ಕತೆ ನೋಡ್ತಿದ್ದಾಗ ಅಂದರೆ ಕೇಳಿಸ್ಕೊಂಡಾಗ ಒಂದು ಒಳ್ಳೆ ಟಿಸ್ಟು ಮತ್ತು ಒಂದೊಳ್ಳೆ ಬೇರೆ ರೀತಿಯ ಸಸ್ಪೆನ್ಸ್ ಇರ್ಬೋದು ಅಂತ ಅನ್ಕೋತೀರಾ. ಸೊ ಹೀಗಾಗಿ ಈ ಒಂದು ಸಿನಿಮಾದ ಸ್ಟೋರಿ ಈ ರೀತಿ ಇದೆ. ಮುಂದೆ ಏನೇನಾಯ್ತು ಅಂತ ನೀವು ಸಿನಿಮಾದಲ್ಲೇ ನೋಡಬೇಕು. ಈ ಒಂದು ಸಿನಿಮಾದ ಪ್ಲಸ್ ವಿಷಯಕ್ಕೆ ಬಂದರೆ ಫಸ್ಟ್ ಹಾಫು ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಸೆಕೆಂಡ್ ಹಾಫ್ನಲ್ಲಿ ಅಜಿತ್ ಅವರನ್ನು ತೋರಿಸಿರೋ ರೀತಿ, ಆ ಒಂದು ಪ್ರತಿಯೊಂದು ಸೀನ್ ಕೂಡ ಫ್ರೇಮ್ ಕೂಡ ನಮಗೆ ಹೊಸ ರೀತಿಯಲ್ಲಿ ಕಟ್ಕೊಡುತ್ತೆ ಅಂತಲೇ ಹೇಳ್ಬೋದು. ಸೀಟ್ ಎಡ್ಜಲ್ಲಿ ಕೂತ್ಕೊಂಡು ನೋಡೋ ಅಂಥ ಥ್ರಿಲ್ಲರ್ ಸ್ಟೋರಿ ಈ ಒಂದು ಸಿನಿಮಾದಿದೆ. ಮತ್ತು ಹಾಗೆ ಈ ಸಿನಿಮಾದಲ್ಲಿ ಬರೋವಂಥ ಟ್ವಿಸ್ಟ್ಗಳು ಸಖತ್ತಾಗಿವೆ ಅಂತಲೇ ಹೇಳ್ಬೋದು. ಮತ್ತು ಈ ಒಂದು ಸಿನಿಮಾದ ಅಜಿತ್ ಅವರ ಆ ಒಂದು ಆ್ಯಕ್ಟಿಂಗ್ ಕೂಡ ಮೇನ್ ಪಿಲ್ಲರ್ ಆಗಿ ನಿಂತ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಮತ್ತು ಅನಿರುದ್ಧ್ ಅವರ ಬಿ ಜಿ ಎಮ್ ಮತ್ತು ಸಾಂಗ್ಸ್ ಕೂಡ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಪ್ರತಿಯೊಂದು ಸೀನ ಕೂಡ ಎಲಿವೇಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇಷ್ಟ ಆಗಿತ್ತು ಈ ಒಂದು ಸಿನಿಮಾದ ಪ್ಲಸ್ಸು. ಮತ್ತು ಒಂದು ಸಿನಿಮಾದ ಮೈನಸ್ ವಿಷಯಕ್ಕೆ ಬಂದರೆ ಅಜಿತ್ ಅವರು ತಮ್ಮ ಪೊಟೆನ್ಷಿಯಲ್ ಮೀರಿ ಆ್ಯಕ್ಟ್ ಮಾಡಿದ್ದಾರೆ. ಆದರೆ ಸ್ಕ್ರೀನ್ ಪ್ಲೇ ತುಂಬಾ ಡ್ರ್ಯಾಗ್ ಇದೆ ಅಂತಲೇ ಹೇಳ್ಬೋದು. ಸ್ಟೈಲಿಶು, ಥ್ರಿಲ್ಲರು, ಎಮೋಷನಲ್ ಸೀನ್ಗಳಲ್ಲಿ ದಮ್ಮಿಲ್ಲ. ಈ ಒಂದು ಸಿನಿಮಾದ ಫ್ರೇಮ್ಸು ಚೆನ್ನಾಗಿದೆ, ಆದರೆ ಸ್ಟೋರಿ ತುಂಬಾ ಸ್ಲೋ ಇದೆ ಅಂತಲೇ ಹೇಳ್ಬೋದು. ಯಾಕಪ್ಪ ಇದಕ್ಕೆ ಇಷ್ಟೊಂದು ಡ್ರ್ಯಾಗ್ ಮಾಡ್ತಾ ಇದ್ದಾರೆ, ಫಟಾಫಟ್ ಮುಗಿಸ್ಬೋದಲ್ವ ಅಂತ ಫೀಲ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ನಾವು ಫೀಲ್ ಮಾಡ್ತೀವಿ, ಆದರೆ ಡೈರೆಕ್ಟ್ರ್ ಅದನ್ನು ಫೀಲ್ ಮಾಡಿಲ್ಲ ಅಂತಲೇ ಹೇಳ್ಬೋದು. ಹೀಗಾಗಿ ತುಂಬಾ ಸ್ಲೋ ಆಗುತ್ತೆ. ಬೇಗ ಮುಗಿಸೋವಂಥ ಪ್ರೊಸೀಡಿಂಗ್ ಇರೋವಂಥ ಸೀನ್ಸ್ಗಳು ತುಂಬಾ ಡ್ರ್ಯಾಗ್ ಮಾಡ್ತಾ ಕ್ಲೈಮ್ಯಾಕ್ಸ್ವರೆಗೆ ತರ್ತಾ ಕೆಲವೊಂದು ತುಂಬಾ ಲೇಟಾಗಿ ಅರ್ಥ ಮಾಡಿಸ್ತಾ ಹೋಗ್ತಾರೆ. ಸೊ ಅದು ಯಾಕಂತ ನನಗೆ ಗೊತ್ತಾಗಲಿಲ್ಲ. ಸೊ ಹೀಗಾಗಿ ಅದು ಬೇಗನೆ ಮುಗಿಸಿದ್ರು ನಮಗೂ ಕೂಡ ಚೆನ್ನಾಗಿ ಅನ್ನಿಸ್ತಿತ್ತು. ಹಾಗೆ ಫಾಸ್ಟಾಗಿರ್ತಿತ್ತು, ಪಟ ಪಟ ಅಂತ ಹೋಗ್ತಿತ್ತು ಪ್ರತಿಯೊಂದು ಸೀನ್ಗಳು. ಆದರೆ ಕೆಲವೊಂದು ಸೀನ್ಗಳನ್ನ ತುಂಬ ಸ್ಲೋ ಮಾಡಿ ಅಲ್ಲಿ ನರೇಶನ್ನ ವೀಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹೀಗಾಗಿ ನಮಗೆ ಬೋರ್ ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಆಬ್ವಿಯಸ್ಲಿ. ಸೊ ಹೀಗಾಗಿ ಒಂದು ಸಿನಿಮಾ ಸ್ವಲ್ಪ ಸ್ಲೋ ಇದೆ ಅಂತಲೇ ಹೇಳ್ಬೋದು. ಸ್ವಲ್ಪ ಅಲ್ಲ, ಆ್ಯಕ್ಚುಲಿ ತುಂಬಾ ಸ್ಲೋ ಇದೆ ಅಂತಲೇ ಹೇಳ್ಬೋದು. ಹಾಗೆ ಹೀರೋ ಫಸ್ಟ್ ಹಾಫಲ್ಲಿ ಕೆಲವೊಂದು ವಿಷಯಗಳಿಗೆ ಸೋಲ್ತಾ ಇರ್ತಾನೆ. ಅಂದರೆ ಅವನಿಗೆ ಯಾವ ರೀತಿ ಫೈಟ್ ಮಾಡಬೇಕಂತ ಇಷ್ಟ ಇದ್ದರೂ ಕೂಡ ಅವನಲ್ಲಿ ಸೋಲಿಸ್ತಾ ಇರ್ತಾರೆ. ಅದನ್ನು ಸೆಕೆಂಡ್ ಹಾಫಲ್ಲಿ ತೊಗೊಂಡು ಬಂದಿದ್ದಾರೆ. ಏನಕ್ಕೆ, ಅದಕ್ಕೆ ಕಾರಣಗಳು ಅಂತ. ಇದು ಸ್ವಲ್ಪ ಆ್ಯಕ್ಚುಲಿ ನಾರ್ಮಲ್ ಅನಿಸುತ್ತೆ. ಮತ್ತು ಈ ಒಂದು ಸಿನಿಮಾ ಅಂದರೆ ವಿಡಾ ಮುಯರ್ಚಿ ಅನ್ನೋ ಸಿನಿಮಾ ಬ್ರೇಕ್ ಡೌನ್ ಅನ್ನೋ ಹಾಲಿವುಡ್ ಸಿನಿಮಾದ ರೀಮೇಕ್ ಅಂತ ರೀಸೆಂಟಾಗಿ ಗೊತ್ತಾಯಿತು. ಹಾಗೆ ಇನ್ನೊಂದು ಸಿನಿಮಾದ ಕಾಪಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನಂಗೆ ಅಷ್ಟೊಂದು ಗೊತ್ತಿಲ್ಲ. ಸೊ ಹೀಗಾಗಿ ಬ್ರೇಕ್ ಡೌನ್ ಅನ್ನೋ ಸಿನಿಮಾದ ರೀಮೇಕ್ ಅಂತ ಹೇಳ್ತಾ ಇದ್ದಾರೆ. ಸೊ ಫೈನಲ್ ಆಗಿ ಈ ಒಂದು ಸಿನಿಮಾ ಹೇಗಿದೆ ಅಂದರೆ ಇದೊಂದು ಆ್ಯಕ್ಷನ್ ವಿತ್ ಸಸ್ಪೆನ್ಸ್ ಸಿನಿಮಾ ಅಂತಲೇ ಹೇಳ್ಬೋದು, ಥ್ರಿಲ್ಲರ್ ಸಿನಿಮಾ ಅಂತ ಹೇಳ್ಬೋದು. ಆದರೆ ಸ್ಕ್ರೀನ್ ಪ್ಲೇ ತುಂಬಾ ಡಲ್ ಇದೆ, ಡ್ರ್ಯಾಗ್ ಇದೆ, ಸ್ಲೋ ಇದೆ ಅಂತಲೇ ಹೇಳ್ಬೋದು. ನೋಡೋ ಆಡಿಯನ್ಸಿಗೆ ಬೋರ್ ಆಗುತ್ತೆ. ಸೊ ನಿಮ್ಮ ಪ್ರಯತ್ನ ಅಂತಲೇ ಹೇಳ್ತೀನಿ. ಸೊ ಇಷ್ಟ ಆಗಿತ್ತು ಈ ಒಂದು ಸಿನಿಮಾದ ರಿವ್ಯೂ. ಈ ಒಂದು ಸಿನಿಮಾ ಏನು ಅಂತ ಹೇಳೋದಾದರೆ ಇದೊಂದು ಆ್ಯಾವರೇಜ್ ಸಿನಿಮಾ ಅಂತಲೇ ಹೇಳ್ತೀನಿ. ಒನ್ ಟೈಮ್ ವಾಚಬಲ್ ಅಂತ ಹೇಳ್ಬೋದು. ಅದು ಕೂಡ ತುಂಬಾ ಅಂದರೆ ಒನ್ ಟೈಮ್ ನೋಡ್ಬೋದು, ಪರವಾಗಿಲ್ಲ, ಅದಕ್ಕೇನಿಲ್ಲ. ಆದರೂ ಸ್ವಲ್ಪ ತಾಳ್ಮೆ ಇರಬೇಕು. ಸೊ ಹೀಗಾಗಿ ಇದೊಂದು ಆ್ಯಾವ್ರೇಜ್ ಸಿನಿಮಾ ಅಂತ ಹೇಳ್ತೀನಿ. ಸೊ ಇಷ್ಟ ಆಗಿತ್ತು ಈ ಒಂದು ಸಿನಿಮಾದ ರಿವ್ಯೂ. ಎಲ್ಲರೂ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸಿಗ್ತಾ ಇರೋಣ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.